ದುಬೈ ಮೇಲೆ ಭೀಕರ ದಾಳಿಯನ್ನ ಮಾಡಿತಾ ಹಾಗಾದ್ರೆ ಇರಾನ್ ಅನ್ನುವಂತಹ ಪ್ರಶ್ನೆ. ಇರಾನ್ ಈಗಾಗಲೇ ಪ್ರತಿದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಆ ನಂತರದಲ್ಲಿ ಎಲ್ಲಾ ಕಡೆಗಳಲ್ಲೂ ಸರಿಸುಮಾರು ಮಧ್ಯಪ್ರಾಚ್ಯದ 10 ದೇಶಗಳಲ್ಲೂ ಕೂಡ ಈ ಯುದ್ಧದ ಕಾರ್ಮೋಡ ಆವರಿಸಿದೆ. ದುಬೈ ಮೇಲೂ ಕೂಡ ಒಂದಷ್ಟು ದಾಳಿಗಳನ್ನ ಇರಾನ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ವಿಡಿಯೋಗಳ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಬಳಿಯೇ ಸ್ಫೋಟ ಆಗಿದೆ. ಪಕ್ಕದಲ್ಲಿ ಆ ವಿಡಿಯೋಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಜಸ್ಟ್ 10 ರಿಂದ 20 ಮೀಟರ್ ಅಷ್ಟೇ ಬುರ್ಜ್ ಖಲೀಫಾ ಪಕ್ಕದಲ್ಲಿ ಸ್ಫೋಟ ಆಗಿದೆ. ಬುರ್ಜ್ ಖಲೀಫಾದಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಬುರ್ಜ್ ಖಲೀಫಾ ಬಳಿ ಭಾರಿ ಪ್ರಮಾಣದ ಹೊಗೆ ಕೂಡ ಕಂಡು ಬರ್ತಾ ಇದೆ. ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಸ್ಫೋಟ ಆಗಿರೋದು. ಬುರ್ಜ್ ಖಲೀಫಾ ಬಳಿಯೇ ಈ ಮಿಸೈಲ್ ಅಟ್ಯಾಕ್ ಆಗಿದೆ. ಒಂದಷ್ಟು ವಿಜುವಲ್ಸ್ ಇದೇ ರೀತಿಯಾಗಿದೆ. ಹಾಗಾಗಿ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ಕೂಡ ಹೇಳ್ತಾ ಇರೋದು. ಈ ವಾರ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಮಧ್ಯಪ್ರಾಚ್ಯದ ಅನೇಕ ದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ 8 ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರೋದು, ಪ್ರತಿದಾಳಿಯನ್ನ ಮಾಡ್ತಾ ಇದೆ. ದುಬೈಗೆ ಹಾರಾಡುವಂತಹ ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಜೊತೆಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗಿದೆ. ಒಂದು ಕಡೆಯಲ್ಲಿ ಸಿರಿಯಾದ ವಿಜುವಲ್ಸ್ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆಯಲ್ಲಿ ದುಬೈನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಬಹ್ರೇನ್, ಕತಾರ್, ಕುವೈಟ್, ದುಬೈ, ಸಿರಿಯಾ ಈ ಎಲ್ಲಾ ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಈಗ ಸತತವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ, ಬಾಂಬ್ ದಾಳಿಗಳನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಡ್ರೋನ್ಗಳನ್ನ ಕೂಡ ಕಂಡಿದ್ದಾಗಿ ಈಗಾಗಲೇ ನಾಗರಿಕರು ಕೂಡ ಹೇಳಿದ್ದಾರೆ. ಡ್ರೋನ್ ಮೂಲಕವೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಆ ದಾಳಿಯ ದೃಶ್ಯಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಸಿರಿಯಾದಲ್ಲಂತೂ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದಂತಿದೆ. ದುಬೈ ಮೇಲೆ ಭೀಕರ ದಾಳಿಯನ್ನ ಮಾಡಿತಾ ಹಾಗಾದ್ರೆ ಇರಾನ್ ಅನ್ನುವಂತಹ ಪ್ರಶ್ನೆ. ಇರಾನ್ ಈಗಾಗಲೇ ಪ್ರತಿದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಆ ನಂತರದಲ್ಲಿ ಎಲ್ಲಾ ಕಡೆಗಳಲ್ಲೂ ಸರಿಸುಮಾರು ಮಧ್ಯಪ್ರಾಚ್ಯದ 10 ದೇಶಗಳಲ್ಲೂ ಕೂಡ ಈ ಯುದ್ಧದ ಕಾರ್ಮೋಡ ಆವರಿಸಿದೆ. ದುಬೈ ಮೇಲೂ ಕೂಡ ಒಂದಷ್ಟು ದಾಳಿಗಳನ್ನ ಇರಾನ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ವಿಡಿಯೋಗಳ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಬಳಿಯೇ ಸ್ಫೋಟ ಆಗಿದೆ. ಪಕ್ಕದಲ್ಲಿ ಆ ವಿಡಿಯೋಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಜಸ್ಟ್ 10 ರಿಂದ 20 ಮೀಟರ್ ಅಷ್ಟೇ ಬುರ್ಜ್ ಖಲೀಫಾ ಪಕ್ಕದಲ್ಲಿ ಸ್ಫೋಟ ಆಗಿದೆ. ಬುರ್ಜ್ ಖಲೀಫಾದಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಬುರ್ಜ್ ಖಲೀಫಾ ಬಳಿ ಭಾರಿ ಪ್ರಮಾಣದ ಹೊಗೆ ಕೂಡ ಕಂಡು ಬರ್ತಾ ಇದೆ. ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಸ್ಫೋಟ ಆಗಿರೋದು. ಬುರ್ಜ್ ಖಲೀಫಾ ಬಳಿಯೇ ಈ ಮಿಸೈಲ್ ಅಟ್ಯಾಕ್ ಆಗಿದೆ. ಒಂದಷ್ಟು ವಿಜುವಲ್ಸ್ ಇದೇ ರೀತಿಯಾಗಿದೆ. ಹಾಗಾಗಿ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ಕೂಡ ಹೇಳ್ತಾ ಇರೋದು. ಈ ವಾರ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಮಧ್ಯಪ್ರಾಚ್ಯದ ಅನೇಕ ದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ 8 ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರೋದು, ಪ್ರತಿದಾಳಿಯನ್ನ ಮಾಡ್ತಾ ಇದೆ. ದುಬೈಗೆ ಹಾರಾಡುವಂತಹ ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಜೊತೆಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗಿದೆ. ಒಂದು ಕಡೆಯಲ್ಲಿ ಸಿರಿಯಾದ ವಿಜುವಲ್ಸ್ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆಯಲ್ಲಿ ದುಬೈನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಬಹ್ರೇನ್, ಕತಾರ್, ಕುವೈಟ್, ದುಬೈ, ಸಿರಿಯಾ ಈ ಎಲ್ಲಾ ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಈಗ ಸತತವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ, ಬಾಂಬ್ ದಾಳಿಗಳನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಡ್ರೋನ್ಗಳನ್ನ ಕೂಡ ಕಂಡಿದ್ದಾಗಿ ಈಗಾಗಲೇ ನಾಗರಿಕರು ಕೂಡ ಹೇಳಿದ್ದಾರೆ. ಡ್ರೋನ್ ಮೂಲಕವೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಆ ದಾಳಿಯ ದೃಶ್ಯಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಸಿರಿಯಾದಲ್ಲಂತೂ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದಂತಿದೆ. ದುಬೈ ಮೇಲೆ ಭೀಕರ ದಾಳಿಯನ್ನ ಮಾಡಿತಾ ಹಾಗಾದ್ರೆ ಇರಾನ್ ಅನ್ನುವಂತಹ ಪ್ರಶ್ನೆ. ಇರಾನ್ ಈಗಾಗಲೇ ಪ್ರತಿದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಆ ನಂತರದಲ್ಲಿ ಎಲ್ಲಾ ಕಡೆಗಳಲ್ಲೂ ಸರಿಸುಮಾರು ಮಧ್ಯಪ್ರಾಚ್ಯದ 10 ದೇಶಗಳಲ್ಲೂ ಕೂಡ ಈ ಯುದ್ಧದ ಕಾರ್ಮೋಡ ಆವರಿಸಿದೆ. ದುಬೈ ಮೇಲೂ ಕೂಡ
ಒಂದಷ್ಟು ದಾಳಿಗಳನ್ನ ಇರಾನ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ವಿಡಿಯೋಗಳ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಬಳಿಯೇ ಸ್ಫೋಟ ಆಗಿದೆ. ಪಕ್ಕದಲ್ಲಿ ಆ ವಿಡಿಯೋಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಜಸ್ಟ್ 10 ರಿಂದ 20 ಮೀಟರ್ ಅಷ್ಟೇ. ಬುರ್ಜ್ ಖಲೀಫಾ ಪಕ್ಕದಲ್ಲಿ ಸ್ಫೋಟ ಆಗಿದೆ. ಬುರ್ಜ್ ಖಲೀಫಾದಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಬುರ್ಜ್ ಖಲೀಫಾ ಬಳಿ ಭಾರಿ ಪ್ರಮಾಣದ ಹೊಗೆ ಕೂಡ ಕಂಡು ಬರ್ತಾ ಇದೆ. ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಸ್ಫೋಟ ಆಗಿರೋ ಬುರ್ಜ್ ಖಲೀಫಾ ಬಳಿಯೇ ಈ ಮಿಸೈಲ್ ಅಟ್ಯಾಕ್ ಆಗಿದೆ. ಒಂದಷ್ಟು ವಿಜುವಲ್ಸ್ ಇದೇ ರೀತಿಯಾಗಿದೆ. ಹಾಗಾಗಿ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ಕೂಡ ಹೇಳ್ತಾ ಇರೋದು. ಈ ವಾರ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಮಧ್ಯಪ್ರಾಚ್ಯದ ಅನೇಕ ದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ 8 ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರೋದು, ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ದುಬೈಗೆ ಹಾರಾಡುವಂತಹ ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಜೊತೆಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗಿದೆ. ಒಂದು ಕಡೆಯಲ್ಲಿ ಸಿರಿಯಾದ ವಿಜುವಲ್ಸ್ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆಯಲ್ಲಿ ದುಬೈನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಬಹ್ರೇನ್, ಕತಾರ್, ಕುವೈಟ್, ದುಬೈ, ಸಿರಿಯಾ ಈ ಎಲ್ಲಾ ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಈಗ ಸತತವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ, ಬಾಂಬ್ ದಾಳಿಗಳನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಡ್ರೋನ್ಗಳನ್ನ ಕೂಡ ಕಂಡಿದ್ದಾಗಿ ಈಗಾಗಲೇ ನಾಗರಿಕರು ಕೂಡ ಹೇಳಿದ್ದಾರೆ. ಡ್ರೋನ್ ಮೂಲಕವೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಆ ದಾಳಿಯ ದೃಶ್ಯಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಸಿರಿಯಾದಲ್ಲಂತೂ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದಂತಿದೆ. ದುಬೈ ಮೇಲೆ ಭೀಕರ ದಾಳಿಯನ್ನ ಮಾಡಿತಾ ಹಾಗಾದ್ರೆ ಇರಾನ್ ಅನ್ನುವಂತಹ ಪ್ರಶ್ನೆ. ಇರಾನ್ ಈಗಾಗಲೇ ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಆ ನಂತರದಲ್ಲಿ ಎಲ್ಲಾ ಕಡೆಗಳಲ್ಲೂ ಸರಿಸುಮಾರು ಮಧ್ಯಪ್ರಾಚ್ಯದ 10 ದೇಶಗಳಲ್ಲೂ ಕೂಡ ಈ ಯುದ್ಧದ ಕಾರ್ಮೋಡ ಆವರಿಸಿದೆ. ದುಬೈ ಮೇಲೂ ಕೂಡ ಒಂದಷ್ಟು ದಾಳಿಗಳನ್ನ ಇರಾನ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ವಿಡಿಯೋಗಳ ಮೂಲಕ ಹಂಚಿಕೊಳ್ತಾ ಇದ್ದಾರೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಬಳಿಯೇ ಸ್ಫೋಟ ಆಗಿದೆ. ಪಕ್ಕದಲ್ಲಿ ಆ ವಿಡಿಯೋಗಳನ್ನ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಜಸ್ಟ್ 10 ರಿಂದ 20 ಮೀಟರ್ ಅಷ್ಟೇ. ಬುರ್ಜ್ ಖಲೀಫಾ ಪಕ್ಕದಲ್ಲಿ ಸ್ಫೋಟ ಆಗಿದೆ. ಬುರ್ಜ್ ಖಲೀಫಾದಲ್ಲಿದ್ದಂತಹ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗ ಬುರ್ಜ್ ಖಲೀಫಾ ಬಳಿ ಭಾರಿ ಪ್ರಮಾಣದ ಹೊಗೆ ಕೂಡ ಕಂಡು ಬರ್ತಾ ಇದೆ. ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಪಕ್ಕದಲ್ಲೇ ಸ್ಫೋಟ ಆಗಿರೋ ಬುರ್ಜ್ ಖಲೀಫಾ ಬಳಿಯೇ ಈ ಮಿಸೈಲ್ ಅಟ್ಯಾಕ್ ಆಗಿದೆ. ಒಂದಷ್ಟು ವಿಜುವಲ್ಸ್ ಇದೇ ರೀತಿಯಾಗಿದೆ. ಹಾಗಾಗಿ ದುಬೈ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದನ್ನ ಅಲ್ಲಿನ ನಾಗರಿಕರು ಕೂಡ ಹೇಳ್ತಾ ಇರೋದು. ಈ ವಾರ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಮಧ್ಯಪ್ರಾಚ್ಯದ ಅನೇಕ ದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ 8 ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರೋದು, ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ದುಬೈಗೆ ಹಾರಾಡುವಂತಹ ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಜೊತೆಗೆ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗಿದೆ. ಒಂದು ಕಡೆಯಲ್ಲಿ ಸಿರಿಯಾದ ವಿಜುವಲ್ಸ್ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆಯಲ್ಲಿ ದುಬೈನ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಬಹ್ರೇನ್, ಕತಾರ್, ಕುವೈಟ್, ದುಬೈ, ಸಿರಿಯಾ ಈ ಎಲ್ಲಾ ದೇಶಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಈಗ ಸತತವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ, ಬಾಂಬ್ ದಾಳಿಗಳನ್ನ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಡ್ರೋನ್ಗಳನ್ನ ಕೂಡ ಕಂಡಿದ್ದಾಗಿ ಈಗಾಗಲೇ ನಾಗರಿಕರು ಕೂಡ ಹೇಳಿದ್ದಾರೆ. ಡ್ರೋನ್ ಮೂಲಕವೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಆ ದಾಳಿಯ ದೃಶ್ಯಗಳು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಸಿರಿಯಾದಲ್ಲಂತೂ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿದಂತಿದೆ. My love first, my love first. I'm going.